ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೋಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು KCET 2025 ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಸುಮಾರಷ್ಟು ವಿದ್ಯಾರ್ಥಿಗಳು ಈ ನಿಮ್ಮ ಫೀಸ್ ರಿಫಂಡ್ ಏನಿದೆ ಅಲ್ವಾ, ಸೊ ಈ ಒಂದು ಫೀಸ್ ರಿಫಂಡ್ ಬಗ್ಗೆ ಡೌಟ್ಸ್ಗಳನ್ನು ಕೇಳ್ತಾ ಇದ್ರಿ. ಅಂದರೆ ಬ್ರೋ, ನಾವು KCET ಥರ್ಡ್ ರೌಂಡ್ವರೆಗೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ, ಬಟ್ ಆ ಒಂದು ಥರ್ಡ್ ರೌಂಡಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಸೀಟ್ ಸಿಕ್ಕಿಲ್ಲ. ಬಟ್ ಆ ಒಂದು ಥರ್ಡ್ ರೌಂಡ್ಗೆ ಎಂಟರ್ ಆಗಿಂತ ಮುಂಚೆ ನಾವು 10,000 ರೂಪಾಯಿ ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಿದ್ವಿ ಅಲ್ವಾ. ಸೊ ಆ ಒಂದು 10,000 ರೂಪಾಯಿ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ನಮಗೆ ಮತ್ತೆ ರೀಫಂಡ್ ಆಗುತ್ತಾ, ಮತ್ತು ರೀಫಂಡ್ ಆಗೋದಕ್ಕೆ ನಾವೆಲ್ಲ ಏನೇನು ಪ್ರೊಸೆಸನ್ನು ಫಾಲೋ ಮಾಡಬೇಕಾಗುತ್ತೆ, ಸೊ ಈ ರೀತಿ ಒಂದು ಡೌಟನ್ನು ಕೇಳ್ತಾ ಇದ್ರಿ. ಮತ್ತು ಇನ್ನೂ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಹೇಗಾಗಿದೆ ಅಂತಂದರೆ, ಸೆಕೆಂಡ್ ರೌಂಡಲ್ಲಿ ಏನೋ ನೀವು ಚಾಯ್ಸ್ ಎಂಟ್ರಿ ಇರುತ್ತಲ್ವ ಸೆಕೆಂಡ್ ರೌಂಡ್ ಆದಮೇಲೆ, ಸೊ ಅಲ್ಲಿ ನೀವು ಚಾಯ್ಸ್ ಟು ಕೊಟ್ಟಿದ್ದೀರ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಂತಹ ಸೀಟ್ಗೆ ನೀವು ಕೋರ್ಸ್ ಫೀಯನ್ನು ಪೇ ಮಾಡಬೇಕಾಗುತ್ತೆ. ಓಕೆನಾ. ಸೊ ಕೋರ್ಸ್ ಫೀಯನ್ನು ಪೇ ಮಾಡಿಬಿಟ್ಟು ನೀವು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಸೊ ಅಂಥ ಸಿಚುವೇಷನಲ್ಲಿ ಸೆಕೆಂಡ್ ರೌಂಡಲ್ಲಿ ಏನು ಸಿಕ್ಕಿರ್ತಲ್ಲ ಸೀಟು, ಸೊ ಚಾಯ್ಸ್ ಟು ಕೊಡಬೇಕಂತ ಇದ್ದರೆ ನೀವು ಸೆಕೆಂಡ್ ರೌಂಡಲ್ಲಿ ಸಿಕ್ಕಂಥ ಸೀಟ್ಗೆ ನೀವು ಫೀಸನ್ನು ಪೇಮೆಂಟ್ ಮಾಡ್ತೀರಾ ಅಲ್ವಾ. ಅದು ಸಪೋಸ್ ಈಗ 1,21,000 ರೂಪಾಯಿ ಏನೋ ಆಗಿರುತ್ತೆ ಆ ಒಂದು ಸಿಕ್ಕಂಥ ಸೀಟು. ಓಕೆನಾ. ಸೊ ಅಷ್ಟು ಅಮೌಂಟನ್ನು ನೀವು ಪೇ ಮಾಡಿರ್ತೀರ. ಬಟ್ ಥರ್ಡ್ ರೌಂಡಲ್ಲಿ ನಿಮಗೆ ಯಾವುದೋ ಗೌರ್ಮೆಂಟ್ ಕಾಲೇಜಲ್ಲೇ ಸೀಟ್ ಸಿಕ್ಬಿಡುತ್ತೆ. ಓಕೆನಾ. ಸೊ ಅದು ಫಾರ್ ಎಕ್ಸಾಂಪಲ್ ಒಂದು 70,000 80,000 ಹಿಂಗೆ ಸಿಕ್ಕಿರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ. ಸೊ ಆವಾಗ ಏನಾಗುತ್ತೆ, ಸೊ ಆ ಎರಡೂ ಅಮೌಂಟನ್ನು ಡಿಫ್ರೆನ್ಸ್ ತೆಗೆದಾಗ ಒಂದಿಷ್ಟು ಅಮೌಂಟನ್ನು ಗೌರ್ಮೆಂಟೇ ನಿಮಗೆ ಮತ್ತೆ ವಾಪಸ್ ಕಳಿಸ್ಬೇಕಾಗುತ್ತೆ ನಿಮ್ಮ ಅಕೌಂಟಿಗೆ ಅಲ್ವಾ. ಸೊ ಈ ಒಂದು ಅಮೌಂಟ್ ನಮಗೆ ಮತ್ತೆ ಬರುತ್ತಾ ಇಲ್ವಾ ಅಂತ ಸುಮಾರಷ್ಟು ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇದ್ರಿ ಅಲ್ವಾ. ಸೊ ಖಂಡಿತವಾಗ್ಲೂ ನಿಮಗೆ ಆ ಒಂದು ಎಕ್ಸ್ಟ್ರಾ ಅಮೌಂಟ್ ಏನಿದೆ, ಸೊ ಅದು ರಿಫಂಡ್ ಆಗೇ ಆಗುತ್ತೆ. ಓಕೆನಾ. ಸೊ 10,000 ರೂಪಾಯಿ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಕೂಡ ರಿಫಂಡ್ ಆಗುತ್ತೆ. ಮತ್ತು ನಾ ಏನು ಸೆಕೆಂಡ್ ಕಂಡೀಷನ್ ಏನು ಹೇಳಿದೆ ಅಲ್ವಾ, ಸೊ ಆ ಒಂದಷ್ಟು ಅಮೌಂಟು ಕೂಡ ಮತ್ತೆ ನಿಮಗೆ ರಿಫಂಡ್ ಆಗೇ ಆಗುತ್ತೆ. ಓಕೆನಾ. ಬಟ್ ಆ ಒಂದು ಅಮೌಂಟ್ಗಳು ನಿಮಗೆ ರಿಫಂಡ್ ಆಗಬೇಕು ಅಂತಂದರೆ ಒಂದಿಷ್ಟು ಪ್ರೊಸೆಸನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆನಾ. ಸೊ ಏನೆಲ್ಲ ಮಾಡಬೇಕಾಗುತ್ತೆ ಮತ್ತು ಯಾವಾಗ ಆ ಒಂದು ಪ್ರೊಸೆಸನ್ನು ನೀವು ಮಾಡಬೇಕು, ಸೊ ಆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಸೊ ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆಯೇ KCET ಕೌನ್ಸಿಲಿಂಗ್ ಆಲ್ಮೋಸ್ಟ್ ಮುಗೀತು ಅಲ್ವಾ. ಸೊ ನೀವೆಲ್ಲ ಏನೋ KCET ಅಂಡರಲ್ಲಿ ಸಿಕ್ಕಂಥ ಸೀಟ್ಗೆ ನೀವು ಅಡ್ಮಿಷನ್ ಕೂಡ ಆಗಿದ್ದೀರಾ. ಬಟ್ ಎಟ್ ಪ್ರೆಸೆಂಟ್ ನೀಟ್ ಕೌನ್ಸಿಲಿಂಗ್ ನಡೀತಾ ಇದೆ. ಓಕೆನಾ. ಸೊ ಲಾಸ್ಟ್ ಡೇಟ್ ಕೂಡ ಇವತ್ತು ಸಂಜೆ 5:30 ಇತ್ತು ಅನಿಸುತ್ತೆ ನಿಮಗೆ ನೀಟ್ ಆಪ್ಷನ್ ಎಂಟ್ರಿ ಏನಿದೆಲ್ವಾ, ಸೊ ಅಲ್ಲಿ ಚೇಂಜಸ್ ಮಾಡ್ಕೊಳೋದಕ್ಕೆ. ಸೊ ಅದು ಆಲ್ಮೋಸ್ಟ್ ಮುಗಿಯುತ್ತೆ ಒಂದು ಸ್ವಲ್ಪ ದಿನದಲ್ಲೇ, ಸರಿನಾ. ಈ ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿದಾದ್ಮೇಲೆ ನಿಮಗೆ ಫೀಸ್ ರಿಫಂಡ್ ಲಿಂಕ್ ಅಂತ ಪ್ರೊವೈಡ್ ಮಾಡ್ತಾರೆ KE ಅವರು. ಸೊ ಇನ್ನೂ ಸಾಕಷ್ಟು ಟೈಮ್ ತಗೊಳ್ಬೋದು. ಸೊ ಅದಾದಮೇಲೆ ನಿಮಗೆ ಫೀಸ್ ರಿಫಂಡ್ ಲಿಂಕ್ ಅಂತ ಪ್ರೊವೈಡ್ ಮಾಡ್ತಾರೆ KE ಅವರು. ಓಕೆನಾ. ಸೊ ಆ ಲಿಂಕ್ ಥ್ರೂ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ KCET ಏನು ನಂಬರ್ ಇದೆ ಅಲ್ವಾ, ಸೊ ಅದನ್ನ ಎಂಟರ್ ಮಾಡಿಬಿಟ್ಟು ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ, ಸೊ ಆ್ಯಸ್ ಯೂಶುವಲ್ ನೀವು ಹೆಂಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಲಾಗಿನ್ ಆಗ್ತಿದ್ರಲ್ವಾ, ಸೊ ಎಲ್ಲ ಕ್ರೆಡೆನ್ಷಿಯಲ್ಸ್ನ ಆ್ಯಡ್ ಮಾಡಿಬಿಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ಓಕೆನಾ. ಲಾಗಿನ್ ಆದಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನಿರುತ್ತಲ್ವಾ, ಸೊ ಬ್ಯಾಂಕ್ ಡೀಟೇಲ್ಸನ್ನು ನೀವು ಕೊಡಬೇಕಾಗುತ್ತೆ. ಸೊ ಈ ಎಲ್ಲ ಡೀಟೇಲ್ಸನ್ನು ಕೊಟ್ಟು ಸಬ್ಮಿಟ್ ಮಾಡಿದಾದಮೇಲೆ ನಿಮಗೆ ಈ ಒಂದು ಫೀಸು ರಿಫಂಡ್ ಆಗುತ್ತೆ. ಓಕೆನಾ. ಬಟ್ ನೀವೇನೋ ನಿಮ್ಮ ಎಲ್ಲ ಡೀಟೇಲ್ಸನ್ನು ಕೊಟ್ಬಿಟ್ಟು ಸಬ್ಮಿಟ್ ಮಾಡಿದ್ರಿ ಅಂತ ಅಂದ ತಕ್ಷಣ ಸಡನ್ನಾಗಿ ನಿಮಗೆ ಫೀಸು ರಿಫಂಡ್ ಆಗೋದಿಲ್ಲ. ಓಕೆನಾ. ಸೊ ಇಟ್ ಟೇಕ್ಸ್ ಟೈಮ್. ನಾನು ಮೊದಲೇ ಹೇಳಿರೋ ಹಾಗೆಯೇ ನಿಮಗೆ ಫೀಸ್ ರಿಫಂಡ್ ಆಗೋದು ತುಂಬ ಲಾಂಗ್ ಪ್ರೊಸೆಸ್ ಆಗಿರುತ್ತೆ. ಸೊ ಸ್ವಲ್ಪ ಲೇಟ್ ಕೂಡ ಆಗುತ್ತೆ. ಅಂದರೆ ಸಪೋಸ್ ನೀವೇನಾದರೂ ಇವಾಗ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೀರ ಅಂತಂದರೆ ಆಲ್ಮೋಸ್ಟ್ ಫಸ್ಟ್ ಸೆಮ್ ಕಂಪ್ಲೀಟ್ ಆದಮೇಲೆ ಈ ಒಂದು ಫೀಸ್ ನಿಮಗೆ ಮತ್ತೆ ರಿಫಂಡ್ ಆಗ್ಬೋದು. ಓಕೆನಾ. ಸೊ ನಾನು ಮೊದಲೇ ಹೇಳಿರೋ ಹಾಗೆಯೇ ತುಂಬ ಲಾಂಗ್ ಪ್ರೊಸೆಸ್ ಆಗಿರುತ್ತೆ. ಸೊ ಲಾಂಗ್ ಪ್ರೊಸೆಸ್ ಆದರೂ ಕೂಡ ನಿಮಗೆ ಖಂಡಿತವಾಗ್ಲೂ ಫೀಸ್ ಅನ್ನೋದು ರಿಫಂಡ್ ಆಗೇ ಆಗುತ್ತೆ, ಸರಿನಾ. ಸೊ ಅದಕ್ಕೋಸ್ಕರ ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಸೊ ಈ ಒಂದು ಫೀಸ್ ರಿಫಂಡ್ ಲಿಂಕನ್ನು ಯಾವಾಗ ನಿಮಗೆ ಪ್ರೊವೈಡ್ ಮಾಡ್ತಾರೆ KE ಅವರು ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಅದನ್ನ ಪ್ರೊವೈಡ್ ಮಾಡಿದ ಮೇಲೆ ನಿಮಗೆ ಪಕ್ಕ ತಿಳಿಸ್ಕೊಡ್ತೀನಿ, ಮತ್ತು ಹೇಗೆಲ್ಲ ಈ ಒಂದು ಅಪ್ಲೈ ಮಾಡಬೇಕು ರೀಫಂಡ್ಗೆ ಅಂತ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ, ಸರಿನಾ. ಸೊ ಆ ಒಂದು ಲಿಂಕ್ ಪ್ರೊವೈಡ್ ಮಾಡೋವರೆಗೂ ನೀವು ವೇಟ್ ಮಾಡಲೇಬೇಕಾಗುತ್ತೆ, ಸರಿನಾ. ಸೊ ಐ ಥಿಂಕ್ ಈ ಒಂದು ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ಸು ಕಂಪ್ಲೀಟ್ ಆದಮೇಲೆ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ. ಓಕೆನಾ. ಸೊ ಆವಾಗ ತಿಳಿಸ್ಕೊಡ್ತೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಇವಾಗಲೇ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದುವರೆಗೂ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.